ಹಲೋ ನಮಸ್ಕಾರ. ಇದು ನನ್ನ ಯೂಟ್ಯೂಬ್ನ 3ನೇ ಮಿನಿ ಲಾಗ್ ಆಗಿರುತ್ತೆ. ಇವತ್ತು ನಾನು ನನ್ನ ತಮ್ಮ ಹಿಂಗೆ ಹೋಗ್ತಾಯಿದ್ದೋ ಬಿರಿಯಾನಿ ತಿನ್ನೋಣ ಅಂತ. ಮಲೆನಾಡು ದೊನ್ನೆ ಬಿರಿಯಾನಿ, ಮಟನ್ ಬಿರಿಯಾನಿ ತಿಂದು ಬೇಜಾನ್ ದಿವಸ ಆಗಿತ್ತು. ಬೆಳಗ್ಗೆ ಹೆಂಗೂ ಹುಡಿಕೊಂಡು ಬೆಳಗ್ಗೆ ಎಲ್ಲೂ ಸಿಕ್ಕಿಲ್ಲ. ಆದ ಕಾರಣ ಇವತ್ತು ಮಧ್ಯಾಹ್ನ ಹೋಗೋಣ ಅಂದ್ಬಿಟ್ಟು ನಮ್ಮಿಲ್ಲೇ ಹೊಂಗಸಂದ್ರ ಹತ್ರ ಮಲೆನಾಡು ದೊನ್ನೆ ಬಿರಿಯಾನಿ ಅಂತ ಇತ್ತು, ಅಲ್ಲಿಗೆ ಹೋಗಿದ್ದೋ. ಒಳಗಡೆ ಕುತ್ಕೊಳ್ಳೋಕೆ ಪ್ರೈಸು, ಇಂಟೀರಿಯರ್ ಡಿಸೈನು ಅದು ಚೆನ್ನಾಗಿದೆ, ಮಸ್ತಾಗಿದೆ. ಒಳಗಡೆ ಕುತ್ಕೊಂಡು ತಿನ್ನೋಕ್ಕೆ ಯಕ್ಷಗಾನ, ಹುಲಿ ವೇಷ, ಫುಲ್ಲು ಪಿಕ್ಚರ್ ಮಸ್ತಾಗಿದೆ. ಒಳಗಡೆ ನೋಡಿ ಎಲ್ಲ ಸೆಟ್ಗಳ ಒಳಗಡೆ ಮಸ್ತಾಗಿದೆ. ಮೆನು ನೋಡ್ಕೊಳ್ಳಿ, ಮೆನು ಆರ್ಡ್ರ್ ಮಾಡೋದು 2 ಮಟನ್ ಬಿರಿಯಾನಿ, 1 ಕಬಾಬು ಇಷ್ಟು ಆರ್ಡ್ರ್ ಮಾಡಿದ್ದೀವಿ. ಕಾಂಬೋ ಆಫರ್ಸ್ಲ ಇದೆ ನೋಡಿ. ನಿಮಗೆ ಹೆಚ್ಚು ಅದು ಬಂದು ಈ ಕಡೆ ಸೈಡ್ ಬಂದರೆ, ಇಲ್ಲ ಮತ್ತೆ ಯಾವ ಥರ ನೀವು ಬಂದು ತಿಂದಿದ್ರೆ ಕಮೆಂಟ್ ಮಾಡಿ. ಒಳ್ಳೆ ಬಾಳೆ ಎಲ್ಲ ಊಟ ಮಸ್ತಾಗಿರುತ್ತೆ. ಬಾಳೆ ನೀಟಾಗಿ ತೊಳ್ಕೊಂಡು ಮಟನ್ ಬಿರಿಯಾನಿ ಹಾಕೊಂಡು ತಿಂದರೆ ಸೂಪರ್ ಟೇಸ್ಟ್. ಬನ್ನಿ, ಮಟನ್ ಬಿರಿಯಾನಿ ಬಂತು. ಮಟನ್ ಪೀಸ್ ಅಂತೂ ಸಕ್ಕತ್ತಾಗಿ ಬಿಸಿ ಬಿಸಿ, ಈಗ ದಮ್ ಬಿರಿಯಾನಿ ದಮ್ ಮಾಡದೆ ಕೊಟ್ಟಿರೋದು. ಬಟ್ ಪೀಸ್ ಮಾತ್ರ ಸುಮ್ಮನೆ ಹಿಂಗೆ ಕೈಲಿ ಇದು ಮಾಡ್ತೀರ, ಹಂಗೆ ಪುಸುಕನ್ನ ಹೋಗು. ಚೆನ್ನಾಗಿ ಬೆಂದಿದೆ ಪೀಸು, ಬಾಯಿಗಿಟ್ರೆ ಹಂಗೆ ಕರಗ್ತದೆ ಪೀಸು. ಸೂಪರಾಗಿದೆ ಮಟನ್ ಪೀಸು, ಸೂಪರ್ ಟೇಸ್ಟು. ಅದೇ ಬನ್ನಿ, ಕಬಾಬ್ ಬಂದಿದೆ, ಕಬಾಬ್ ಟೇಸ್ಟ್ ಮಾಡೋಣ. ಕಬಾಬ್ ಬಿರಿಯಾನಿ ಮಾತ್ರ ಸೂಪರು. ಮಟನ್ ಪೀಸ್ ಅಂತೂ ಮಸ್ತಾಗಿ ಬಂದಿತ್ತು ನೋಡಿ. ಕಬಾಬ್ ತಿಂತಿದ್ರೆ ಹಂಗೆ ಸೂಪರಾಗಿತ್ತು, ಬಾಯಲ್ಲಿ ನೀರು ಬರುತ್ತೆ. ಇದು ಸ್ಪೈಸಿ ನೀಟಾಗಿ ಬೇಯಿಸಿದ್ದಾರೆ ನೋಡಿ, ಹೆಂಗೆ ಬೇಯಿಸಿದ್ದಾರೆ ಅಂತ. ಆಗಿದೆ, ಹಂಗೆ ತಿಂತಿದ್ರೆ ಇನ್ನೂ ಬೇಕು ಅನಿಸುತ್ತೆ. ಓಕೆ ಫ್ರೆಂಡ್ಸ್, ಸಿಗುಮ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.